ಕ್ಯಾಬಿನೆಟ್ ರೀಶಫಲ್ನ ಮಾತುಕತೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಕೆಲವು ಸಚಿವರು ಶಸ್ತ್ರತ್ಯಾಗದ ಮಾತುಗಳನ್ನಾಡಿದ್ರ ಅನ್ನೋ ಕುತೂಹಲ. ರಾಜ್ಯದಲ್ಲಿ ಅದೇನ್ ಕ್ರಾಂತಿ ಆಗುತ್ತೋ ಬಿರುಗಾಳಿ ಏಳುತ್ತೋ ಗೊತ್ತಿಲ್ಲ, ಆದ್ರೆ ಸಚಿವರುಗಳಿಂದ ಶಸ್ತ್ರತ್ಯಾಗದ ಮಾತುಗಳು ಆಡ್ಲಾಗ್ತಾ ಇದೆಯಂತೆ. ಒಳಗೊಳಗೆ ಅವರವರ ಆಪ್ತ ವಲಯಕ್ಕೆ ಸಂದೇಶವನ್ನು ರವಾನಿಸುತ್ತಿದ್ದಾರೆ. ಎಲ್ಲರದ್ದು ಒಂದೇ ಧ್ವನಿ, ಹೈಕಮಾಂಡ್ ನಿರ್ದೇಶನಕ್ಕೆ ತಕರಾರಿಲ್ಲ. ಸಂಪುಟ ಪುನರ್ರಚನೆಗೆ ಸಚಿವರುಗಳು ಕೂಲಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಯಾರಲ್ಲೂ ಕೂಡ ಆತರ ಇಲ್ಲ, ಏನೋ ಆಗ್ಬಿಡುತ್ತೆ, ಕಂಪನ ಆಗ್ಬಿಡುತ್ತೆ ಅನ್ನುವಂತಹ ಆತಂಕ ಇಲ್ಲ. ಸೊ ಇದು ಇನ್ನೊಂದು ತಂತ್ರಗಾರಿಕೆಯ ಭಾಗನ ಅಥವಾ ಅಸಹಾಯಕತೆನ, ಯಾವುದು ಸತ್ಯ ಅನ್ನೋದು ಹಾಗೆ ಕುತೂಹಲದ ಕೇಂದ್ರ ಬಿಂದು ಆಗ್ತಿದೆ. ಲಾಸ್ಟ್ ಟೈಮ್ ಸಚಿವ ಸಂಪುಟ ರೀಶಫಲ್ ಆದಾಗ, ಇದೇ ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ 14 ಜನ ಸಚಿವರನ್ನ ಕೈಬಿಟ್ಟಿದ್ರು, 13 ಜನ ಹೊಸ ಸಚಿವರನ್ನ ನೋಡಿತ್ತು ಆ ಕ್ಯಾಬಿನೆಟ್. ಅತ್ಯಂತ ಮೇಜರ್ ಸರ್ಜರಿ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಶಸ್ತ್ರತ್ಯಾಗದ ಮಾತಿನ ಒಳಮರ್ಮ ಏನು ಅಂತ, ಅಸಹಾಯಕತೆನಾ ಅಥವಾ ಅದು ಕೂಡ ತಂತ್ರಗಾರಿಕೆನ, ಸ್ಟ್ರಾಟಜಿನ, ನಾವು ಪಕ್ಷನಿಷ್ಠರು ಹೈಕಮಾಂಡ್ ಜೊತೆಗೆ ನಾವಿದ್ದೀವಿ ಅಂತ ಸ್ಟ್ರಾಟಜಿನ, ಅದು ಹೇಗೆ ಅರ್ಥೈಸ್ಕೊಳ್ಬೋದು ಇದನ್ನ? ಮಮತಾ, ಇದು ಒಂದು ರೀತಿಯ ಸ್ಟ್ರಾಟಜಿಯ ಭಾಗದಂತೆ ಕಾಣಿಸ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಯಾರ್ಯಾರು ಯಾವ್ಯಾವ ಲೆಕ್ಕಾಚಾರದಲ್ಲಿ ಉಳ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನ, ಅದಕ್ಕೆ ಬೇಕಂತ ಸಿದ್ಧತೆಗಳನ್ನ ಈಗಲೇ ಮಾಡ್ಕೊಳ್ತಿರುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕ್ಯಾಬಿನೆಟ್ ರೀಶಫಲ್ ಅಂದಾಗ ಸಂಪೂರ್ಣವಾಗಿ ರೀಶಫಲ್ ಮಾಡ್ತಾರಾ ಅಥವಾ 50% ಹೆಚ್ಚು ಮಾಡ್ತಾರಾ, ಯಾವ್ಯಾವ ಮಾನದಂಡವನ್ನು ಇಟ್ಟು ಮಾಡ್ತಾರೆ, ಇವೆಲ್ಲವೂ ಕೂಡ ಪ್ರಮುಖವಾಗ್ತಾ ಹೋಗುತ್ತೆ. ಹಾಗಾಗಿ ಬಹುತೇಕರು ಹೌದು ಮಾಡ್ಲಿ, 2.5 ವರ್ಷ ಆಯ್ತು, ಅಧಿಕಾರ ಹಂಚಿಕೆ ಆಗಬೇಕು ಅನ್ನುವಂಥದ್ದು. ಬಹುಶಃ ಅಧಿಕಾರ ಹಂಚಿಕೆಯ ಡಿಮ್ಯಾಂಡ್ ಏನಿದೆ ಶಾಸಕರುಗಳು, ಆ ಒತ್ತಡ ಇನ್ನಷ್ಟು ಹೆಚ್ಚದ ರೀತಿಯಲ್ಲಿ ಕಾಪಾಡಿಕೊಳ್ಳುವಂತ ಒಂದು ಸ್ಟ್ರಾಟಜಿ ಇರ್ಬೋದು. ಅಥವಾ ಸಹಜವಾಗಿ ಮುಂದಕ್ಕೆ ನಾವು ಏನಾದ್ರೂ ಕೂಡ ನಾವು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ, 2.5 ವರ್ಷ ಆದ್ಮೇಲೆ ಪವರ್ ಶೇರಿಂಗ್ ಆದ್ರೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಹಿಂಬಾಗಿಲಿನ ಪ್ರಯತ್ನಗಳಿದ್ದೇ ಇರ್ತವೆ. ನಾವೊಬ್ರು ಉಳ್ಕೊಂಡ್ರೆ ಸಾಕು, ಉಳಿದಿದ್ದೇನಾದ್ರೂ ಆಗ್ಲಿ ಅನ್ನುವಂತ ವೈಯಕ್ತಿಕ ಅಜೆಂಡಗಳು ಸಹಜವಾಗಿ ಸಚಿವರುಗಳಲ್ಲೂ ಕೂಡ ಇರುತ್ತೆ. ಆ ಪ್ರಯತ್ನವನ್ನ, ತೆರೆಮರೆಯ ಪ್ರಯತ್ನವನ್ನ ಮಾಡ್ತಾ ಮತ್ತೊಂದು ಕಡೆ ಮುಂಬಾಗಿಲಿಂದ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ, 2 ವರ್ಷಕ್ಕೆ ಬದಲಾವಣೆ ಆದ್ರೆ ಆಗ್ಲಿ ಅನ್ನುವಂತ ರಾಜಕೀಯ ದಾಳಗಳನ್ನ ಉಳಿಸ್ತಾ ಇರುವಂತೆ ಕಾಣಿಸ್ತಾ ಇದೆ ಮಮತಾ.